ರಾಮಚಂದ್ರ ರಾವ್ ವೇಶ್ಯೆಯರನ್ನ ಕಚೇರಿಗೆ ಕರೆಸಿಕೊಳ್ಳುತ್ತಿದ್ರ ರಾಮಚಂದ್ರ ರಾವ್ ಮೈಮಾರ್ಕೊಳ್ಳೋರನ್ನ ಕಚೇರಿಗೆ ಕರ್ಕೊಂಡೇನಾದ್ರೂ ಮಜಾ ಮಾಡ್ತಿದ್ರ? ರಾಮಚಂದ್ರ ರಾವ್ಗೆ ಹುಡುಗಿಯರನ್ನ ಸಪ್ಲೈ ಮಾಡ್ತಿದ್ದ ಪಿಂಪ್ ಯಾರು? ರಾಮಚಂದ್ರ ರಾವ್ ಕಚೇರಿ ವೇಶ್ಯೆಯರ ಅಡ್ಡೆಯಾಗಿತ್ತ? ರಾಜಧಾನಿಯಲ್ಲಿ ಮತ್ತೊಬ್ಬ ಸ್ಯಾಂಟ್ರೋ ರವಿ ಇದ್ದನ. ಸ್ಯಾಂಟ್ರೋ ರವಿ, ಆತನ ಕಥೆ ನಿಮಗೆ ಗೊತ್ತೇ ಇದೆ. ಆ ಪಿಂಪಿಗೂ ರಾಮಚಂದ್ರ ರಾವ್ಗೂ ಹೇಗೆ ಪರಿಚಯ? ಒಂದು ವೇಳೆ ಸ್ಯಾಂಟ್ರೋ ರವಿನೇ ತಲೆ ಹಿಡಿದು ಕೊಡ್ತಾ ಇದ್ರೆ ಈ ಸಂಪರ್ಕ ಜಾಲ ಬೆಳೆದಿದೆ ಹೆಂಗೆ? ವೇಶ್ಯೆಯರನ್ನ ಕಚೇರಿಗೆ ಕರೆಸಿಕೊಳ್ತಿದ್ರ ರಾಮಚಂದ್ರ ರಾವ್. ಈ ರಾಮಚಂದ್ರ ರಾವ್ಗೆ ಹುಡುಗಿಯರನ್ನ ಸಪ್ಲೈ ಮಾಡ್ತಿದ್ದ ಪಿಂಪ್ ಯಾರು? ರಾಮಚಂದ್ರ ರಾವ್ ಕಚೇರಿ ವೇಶ್ಯೆಯರ ಅಡ್ಡೆಯಾಗಿತ್ತ? ಸರ್ಕಾರಿ ಕಚೇರಿ ಅಲ್ವಾ ಅದು? ಸಂತ್ರಸ್ತೆಯ ಕಂಪ್ಲೇಂಟ್ಗಳ ಜೇಂಕಾರ ಮೊಳಗಬೇಕಿದ್ದ ಕಚೇರಿ ಅದು. ಹೆಣ್ಣು ಮಕ್ಕಳ ದೇಹ ಸ್ಪರ್ಶ ಮಾಡುವ ಉಂಟಾಗುವ ಘರ್ಷಣೆಯ ಶಬ್ದ ಅಲ್ಲ. ಆ ಪಿಂಪಿಗೂ ರಾಮಚಂದ್ರ ರಾವ್ಗೂ ಏನು ಸಂಬಂಧ? ವೇಶ್ಯೆಯರನ್ನ ಕಚೇರಿಗೆ ಕರೆಸಿಕೊಳ್ತಾ ಇದ್ರ ರಾಮಚಂದ್ರ ರಾವ್. ಕದ್ದು ಕಾಡುವ ಕಾಮನೆಗಳು ಮಠ ಮಧ್ಯಾಹ್ನ ಕಾಡುವಾಗ ಈ ತರಹದ ತಲೆ ಹಿಡುಕು ನನ್ನ ಮಕ್ಕಳು ಇರ್ತಾರೆ, ಅಂದರೆ ಪಿಂಪುಗಳು. ಅವರಿಗೆ ಈ ತರಹದ ವೇಶ್ಯೆಯರ ಪರಿಚಯಗಳಿರ್ತಾವೆ. ನಾವು ಅಂಗಡಿಗೋ ಕಡಲೆ ತಗೊಂಡು ತಿಂದಂಗೆ ಅವರಿಗೆ ಹೆಣ್ಣುಮಕ್ಕಳು ಸಪ್ಲೈ ಮಾಡೋದು ಅಷ್ಟು ಸರ್ವೇ ಸಾಮಾನ್ಯ ಆಗಿರುತ್ತೆ. ಸ್ಯಾಂಟ್ರೋ ರವಿ ಅವರ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿದ್ದವರು. ತಂದೆಯ ಪ್ರಭಾವವನ್ನು ಬಳಸ್ಕೊಂಡು ಸಾಕಷ್ಟು ಪ್ರಭಾವಿ ರಾಜಕಾರಣಿಗಳ ಕಾಂಟ್ಯಾಕ್ಟ್ಸ್ಗಳನ್ನ ಇಟ್ಕೊಂಡಿದ್ದ ಸ್ಯಾಂಟ್ರೋ ರವಿ. ಚಿಟಿಕೆ ಹೊಡೆಯುವಷ್ಟರಲ್ಲಿ ಹೆಣ್ಣು ಸಪ್ಲೈ ಮಾಡ್ತಿದ್ದ. ನೀವು ಮೆಜರ್ಮೆಂಟ್ ಹೇಳಿದ್ರೆ ಸಾಕಿತ್ತು ಆತನಿಗೆ. ನನಗೆ ಸ್ಕಿನ್ ಸ್ವಲ್ಪ ಗೋಧಿ ಮೈಬಣ್ಣ ಬೇಕು ಅಂತ ಹೇಳ್ಬೋದಾಗಿತ್ತು ನೀವು. ಎಲ್ಲ ಕ್ವಾಲಿಟಿಯ ಹೆಣ್ಣು ಮಕ್ಕಳ ಚಹರೆಯನ್ನು ಮಾತಿನ ಮುಖಾಂತರ ಸ್ಯಾಂಟ್ರೋ ರವಿಗೆ ಹೇಳಿದರೆ ಅಂಥದ್ದೇ ಒಂದು ಇಳಿಸ್ತಿದ್ದ. ಬಂದು ನಿಲ್ಲುವ ಹೆಣ್ಣು ಮಕ್ಕಳನ್ನು ನೀವು ನೋಡಿದ ತಕ್ಷಣ ಹೇಳ್ಬೇಕು ಸ್ಯಾಂಟ್ರೋ ರವಿ ಎಲ್ಲ ಕಸ್ಟಮೈಸ್ ಮಾಡ್ಕೊಂಡು ಬಂದವನೇ ಅಂತ. ಸೊ ಆ ತರಹದ ಹೆಣ್ಣು ಮಕ್ಕಳನ್ನು ತನ್ನ ಸಂಪರ್ಕದಲ್ಲಿ ಇಟ್ಕೊಂಡಿದ್ದ ಸ್ಯಾಂಟ್ರೋ ರವಿ. ಪ್ರಭಾವಿ ರಾಜಕಾರಣಿಗಳ ಸಂಪರ್ಕ ಎಲ್ಲ ಇತ್ತು. ಸೊ ಆ ಪ್ರಕರಣದಲ್ಲಿ ಹೆಸರು ಮಾಡ್ಕೊಂಡು ಅದಾದ ನಂತರ ಒಂದು ದಮನಿತ ಸಮುದಾಯದ ಹೆಣ್ಣು ಮಗಳಿಗೆ ಬಲಾತ್ಕಾರ ಮಾಡಿ ಆ ಕಂಪ್ಲೇಂಟ್ ರಿಜಿಸ್ಟರ್ ಆಯಿತು. ಅದಾದ ನಂತರ ಆ ಪ್ರಕರಣ ಸಂಚಲನ ಮೂಡಿಸ್ತು. ಒಂದು ವೇಳೆ ಸ್ಯಾಂಟ್ರೋ ರವಿ ತರಹದ ಜೆನ್ವಿನ್ ಪಿಂಪ್ಗಳನ್ನೇನಾದರೂ ಈ ತರಹದ ಅಧಿಕಾರಿ ಅಂದರೆ ರಾಮಚಂದ್ರ ರಾವ್ ಏನಾದರೂ ಆತನ ಸಂಪರ್ಕದಲ್ಲಿದ್ನ? ಬಹಳಷ್ಟು ಈಸಿಯಾಗಿ ಸಿಗ್ತವೆ. ನಾನೊಬ್ಬ ಅಫಿಷಿಯಲ್ಲು, ಈ ತರಹದ ಕೃತ್ಯಗಳು ನಾಲ್ಕು ಗೋಡೆಯ ಮಧ್ಯದಲ್ಲಿ ನಡೀಬೇಕು. ಸ್ಯಾಂಟ್ರೋ ರವಿಗೆ ಹೇಳಿದ್ರೆ ಸ್ವಲ್ಪ ಡೀಸೆಂಟ್ ಆದಂತಹ ಹೆಣ್ಣುಮಕ್ಕಳನ್ನ ಕರ್ಕೊಂಡು ಬರ್ತಾನೆ. ಬಣ್ಣ ಬಣ್ಣದ ಹೆಣ್ಣು ಮಕ್ಕಳು ಬರಬಹುದಾಗಿತ್ತು ಸ್ಯಾಂಟ್ರೋ ರವಿಗೆ ಏನಾದರೂ ಕೊಟೇಶನ್ ಕೊಟ್ರೆ. ಹಾಗಾಗಿ ಇಲ್ಲಿ ಸ್ಯಾಂಟ್ರೋ ರವಿಯ ಕೈವಾಡ ಏನಾದರೂ ಇದೆಯಾ ಅಂದರೆ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗೆ ಸ್ಯಾಂಟ್ರೋ ರವಿ ತರಹದ ಕ್ಯಾರೆಕ್ಟರ್ಗಳ ಸಹಕಾರ ಮಾತ್ರ ಅಗತ್ಯತೆ ಇರುತ್ತೆ. ಕಂಡ ಪಿಂಪ್ಗಳು ಈ ತರಹದ ಅಧಿಕಾರಿಗಳಿಗೆ ಸಹಕಾರ ಕೊಡೋದಕ್ಕಾಗೋದಿಲ್ಲ. ಕಂಡ ಪಿಂಪ್ಗಳ ಬಳಿಯೂ ಕೂಡ ಈ ತರಹದ ಅಧಿಕಾರಿಗಳು ಹೋಗೋದಿಲ್ಲ. ಕಾರಣ ಸೀಕ್ರೆಟ್ ಆಗಿರಬೇಕು, ಅತ್ಯಂತ ನಿಗೂಢವಾಗಿರಬೇಕು. ಮೇಲ್ನೋಟಕ್ಕೆ ಇದನ್ನ ಸ್ವತಃ ರಾಮಚಂದ್ರ ರಾವೇ ಇದನ್ನು ಖಂಡಿಸ್ತಾರೆ. ಈ ತರಹದ್ದೊಂದು ವಿಡಿಯೋ ನನ್ನದಲ್ಲ ಅಂತ ಹೇಳಿ ಆರಂಭದಲ್ಲಿ ಹೇಳಿದರು ಅವರು ಹೇಳಿಕೆಯಲ್ಲಿ. ನನ್ನ ವಿರುದ್ಧ ಷಡ್ಯಂತ್ರಗಳಾಗಿದೆ. 8 ವರ್ಷದ ಹಿಂದಿನ ಕೇಸ್ ಇದು. 8 ವರ್ಷದ ಹಿಂದೆಯೂ ಕೂಡ ಈ ತರಹದ ಒಂದು ಕೃತ್ಯ ಅಪರಾಧ. ಆಗ BNS ಇಲ್ದಲೇ ಇದ್ರೂ ಕೂಡ IPC ಇದು ಅಫೆನ್ಸೆ. ಈಗ BNS ಬಂದಿರಬಹುದು, ಈಗಲೂ ಕೂಡ ಅಪರಾಧನೇ. 8 ವರ್ಷದ ಹಿಂದಿನ ಕೇಸು ಅಂತ ಹೇಳಿ ಇದನ್ನು ತಳ್ಳಿ ಹಾಕೋದಕ್ಕೆ ಪ್ರಯತ್ನ ಪಟ್ಟರಂತೆ. ಅದೇನೇ ಇರಲಿ, ವೇಶ್ಯೆಯರನ್ನ ಕಚೇರಿಗೆ ಕರೆಸಿಕೊಳ್ತಿದ್ರ ರಾಮಚಂದ್ರ ರಾವ್ ಅನ್ನೋ ಅನುಮಾನ ಮೂಡಿದೆ. ರಾಮಚಂದ್ರ ರಾವ್ಗೆ ಹುಡುಗಿಯರನ್ನ ಸಪ್ಲೈ ಮಾಡ್ತಿದ್ದ ವಿತರಕ ಯಾರು, ಪಿಂಪ್ ಯಾರು ಅಂತ. ರಾಮಚಂದ್ರ ರಾವ್ ಕಚೇರಿ ವೇಶ್ಯೆಯರ ಅಡ್ಡೆಯಾಗಿತ್ತ? ರಾಜಧಾನಿಯಲ್ಲಿ ಮತ್ತೊಬ್ಬ ಸ್ಯಾಂಟ್ರೋ ರವಿ ಇದ್ನ ಅನ್ನೋ ಅನುಮಾನ. ಆ ಪಿಂಪಿಗೂ ರಾಮಚಂದ್ರ ರಾವ್ಗೂ ಹೇಗೆ ಪರಿಚಯ, ಅವರ ಸಂಪರ್ಕ ಹೇಗೆ ಬೆಳೀತು, ಹೀಗೆ ನಾನಾ ಅರ್ಥದಲ್ಲಿ ಪ್ರಶ್ನೆಗಳು ಉದ್ಭವಗೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.